ನಮಸ್ಕಾರ ಕರ್ನಾಟಕ. ಈ ಒಂದು ವಿಷಯ ಆದಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿಲ್ಲ, ಆದ್ರೆ ಇಂತಹ ಘಟನೆಗಳು ಕೇಳಿದಾಗ ನಮ್ಮ ಮನಸ್ಸು ನಡುಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಮೊನ್ನೆ ಒಂದು 14 ವರ್ಷದ ಬಾಲಕಿಯ ಮೇಲೆ ತನ್ನ ಕುಟುಂಬದಿಂದಲೇ ಗರ್ಭಿಣಿಯಾಗಿ ತನ್ನ ಮನೆಯಲ್ಲಿಯೇ ಒಂದು ಮಗುವಿಗೆ ಜನ್ಮ ನೀಡುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಸೊ ಆದ್ದರಿಂದ ನಾವು ಒಂದು ಬಾರಿಯಾದರೂ ಸೂಕ್ಷ್ಮವಾಗಿ ಆಲೋಚಿಸಿ ನೋಡಬೇಕು ಸ್ನೇಹಿತರೆ. ಇದು ಕೇವಲ ಒಂದು ಕುಟುಂಬದ ಸಮಸ್ಯೆ ಅಲ್ಲ, ಬದಲಾಗಿ ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂತಹ ಮತ್ತು ಮುಂದೆ ನಡೆಯಬಹುದಾದಂತಹ ಒಂದು ದುರಂತ ಅಂತ ಕೂಡ ಹೇಳ್ಬಹುದು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಾನು ನಮ್ಮ ಪೋಷಕರಿಗೆ ಹೇಳಲಿಕ್ಕೆ ಬಯಸೋದೇನೆಂದ್ರೆ, ನಾವು ಕೇವಲ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಸಾಕಾಗಲ್ಲ, ಬದಲಾಗಿ ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರ ಅಷ್ಟೇ ಅಲ್ಲ, ಜ್ಞಾನ, ಅದೇ ರೀತಿ ತಮ್ಮನ್ನು ತಾವು ಯಾವ ರೀತಿ ರಕ್ಷಿಸಿಕೊಳ್ಬಹುದು, ಸೊ ಸುರಕ್ಷತೆ ಬಗ್ಗೆ ಕೂಡ ಅವರಿಗೆ ಮನವರಿಕೆ ಮಾಡಿಕೊಡಬೇಕು. ಸೊ ಇಂತಹ ಘಟನೆಗಳು ನಾನು ಬೇರೆಯವರ ಮನೆಯಲ್ಲಿ ಕೂಡ ನಡೆಯಬಹುದು. ಹಾಗಾಗಿ ನಾನು ಪ್ರತಿಯೊಂದು ಪೋಷಕರಲ್ಲಿ ಹೇಳಿಕ್ ಬಯಸುವುದಂದ್ರೆ, ನಾವು ನಮ್ಮ ಮಕ್ಕಳ ಜೊತೆಗೆ ಫ್ರೀ ಆಗಿ ಓಪನ್ ಆಗಿ ಮಾತನಾಡಬೇಕು. ಅವ್ರೇನಾದ್ರೂ ಸಮಸ್ಯೆಗೆ ಒಳಗಾಗಿದೆ ಅದನ್ನು ಯಾವ ರೀತಿ ಬಗೆಹರಿಸುದು, ಸೊ ಅದನ್ನು ನಾವು ಮೊದಲಿಗೆ ಆಲೋಚಿಸಬೇಕು. ಬದಲಾಗಿ ನಾವು ಅವರ ಬಗ್ಗೆ ಹೆಚ್ಚಿನ ಮಟ್ಟದಲ್ಲಿ ನಿರ್ಲಕ್ಷ್ಯ ವಹಿಸಿದ್ರೆ ಖಂಡಿತ ಮತ್ತೆ ಮತ್ತೆ ಇಂತಹದ್ದೇ ಘಟನೆಗಳು ನಡೆಯುತ್ತೆ. ನಾವು ಬದಲಾದ್ರೆ ಮಾತ್ರ ನಮ್ಮ ಸಮಾಜ ಬದಲಾಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಜನಜಾಗೃತಿಗೋಸ್ಕರ ಮಾಡಿದ್ದೇನೆ. ಈ ಒಂದು ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯಾದಂತಹ ವಿಡಿಯೋಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೊ ಅಲ್ಲಿವರೆಗೆ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ SK Shahs more updates.